ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೆಹಲಿಯ ಗದ್ದುಗೆಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದರೆ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ಮಿತ್ರರೇ, ನರೇಂದ್ರ ಮೋದಿ ಅವರಿಗೆ ಈ ಬಾರಿ ಅಷ್ಟು ತೃಪ್ತಿದಾಯಕವಾಗಿಲ್ಲ. ಯಾಕೆ ಅಂತ ನಿಮಗೆಲ್ಲ ಗೊತ್ತು, ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. 2 ಬಾರಿಯೂ ಕೂಡ ಪೂರ್ಣ ಬಹುಮತದ ಸರ್ಕಾರವನ್ನು ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ನಡೆಸಿದ್ರು. ಆದರೆ ಈ ಬಾರಿ ಏನಾಗಿದೆ, ಬಿಜೆಪಿಗೆ ಬಂದಿದ್ದು ಕೇವಲ 240 ಸೀಟುಗಳು ಮಾತ್ರ. ಅವರು ಅಧಿಕಾರ ನಡೆಸುವಂತಹ ಸಂದರ್ಭದಲ್ಲಿ ಒಂದು ಕಡೆ ನಿತೀಶ್ ಕುಮಾರ್, ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಇಬ್ಬರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಧಿಕಾರವನ್ನು ಚಲಾಯಿಸಬೇಕಾದಂತಹ ಪರಿಸ್ಥಿತಿಗೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಹೀಗಾಗಿ ಮಿತ್ರರೇ, ನರೇಂದ್ರ ಮೋದಿ ಅವರು ಸ್ವಲ್ಪ ಒತ್ತಡಕ್ಕೊಳಗಾಗಿದ್ದಾರೆ. ಜೊತೆಗೆ ಬೇಸರವೂ ಕೂಡ ಇದೆ. ನನಗೆ ಮೊದಲಿನ ರೀತಿ ಅಧಿಕಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದೊಡ್ಡ ದೊಡ್ಡ ನಿರ್ಧಾರಗಳು ಕೂಡ ಕೈಗೊಳ್ಳೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಶೀಘ್ರದಲ್ಲಿ ಸ್ವಂತ ಬಲದಲ್ಲೇ ಅಧಿಕಾರವನ್ನು ನಡೆಸುವ ಹಾಗೆ ಮಾಡಬೇಕು ಅನ್ನುವಂಥದ್ದು ಮೋದಿ ಮತ್ತು ಅಮಿತ್ ಶಾ ಅವರ ಚಿಂತನೆ ಅಂತ ಹೇಳಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಅದಕ್ಕೋಸ್ಕರವಾಗಿ ದೆಹಲಿಯಲ್ಲಿ ಏನು ಹೇಳಲಾಗ್ತಾ ಇತ್ತು, ಬಿಜೆಪಿಯ ಮಿಷನ್ 272 ಇದನ್ನು ಆದಷ್ಟು ಶೀಘ್ರದಲ್ಲಿ ಅಮಿತ್ ಶಾ ಮಾಡಿ ಮುಗಿಸ್ತಾರೆ. ಅಮಿತ್ ಶಾ ಅವರ ಹೆಗಲಿಗೆ ಈ ಜವಾಬ್ದಾರಿಯನ್ನು ಸ್ವತಃ ನರೇಂದ್ರ ಮೋದಿ ಅವರು ವಹಿಸಿದ್ದಾರೆ. ಈ ರೀತಿಯ ಚರ್ಚೆಗಳು ದೆಹಲಿ ಮೂಲದಲ್ಲಿ ನಡೀತಾ ಇತ್ತು. ಆದರೆ ಮಿತ್ರರೇ, ಇದೆಲ್ಲೂ ಕೂಡ ಸಾಧ್ಯ ಅಂತ ಅನಿಸ್ತಾ ಇರಲಿಲ್ಲ. ಯಾಕೆಂದರೆ ಸದ್ಯ ಬಿಜೆಪಿಗಿರುವಂತಹದ್ದು 240 ಸೀಟುಗಳು. ಅವರು ಸ್ವಂತ ಬಲದಲ್ಲೇ ಅಧಿಕಾರವನ್ನು ನಡೆಸಬೇಕು ಅಂತಂದರೆ ಇನ್ನೂ 32 ಎಂಪಿಗಳ ಬೆಂಬಲ ಬೇಕಾಗತ್ತೆ. ಅಂದರೆ ಬಿಜೆಪಿಗೆ 32 ಎಂಪಿಗಳು ಬೇಕು, ಅಷ್ಟು ಜನ ಸೇರ್ಕೊಳ್ಬೇಕು. ಆದರೆ ಯಾವುದೇ ಲೆಕ್ಕಾಚಾರ ಹಾಕಿದ್ರೂ ಕೂಡ ಇದು ಸಾಧ್ಯ ಅಂತ ಅನಿಸ್ತಾ ಇರಲಿಲ್ಲ. ಆದರೆ ಮಿತ್ರರೇ, ಈಗ ದಿಢೀರಂತ ದೆಹಲಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಬಿಜೆಪಿ ಒಂದು ದೊಡ್ಡ ಪ್ಲಾನನ್ನು ಮಾಡಿಕೊಂಡಿದೆ. 5 ಪಕ್ಷಗಳು, ಒಟ್ಟು 31 ಜನ ಎಂಪಿಗಳು. ಇವರ ಆಪರೇಷನ್ಗೆ ಅಮಿತ್ ಶಾ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರವಾಗಿ ನಿತೀಶ್ ಕುಮಾರ್ ಅವರನ್ನು ಮೈತ್ರಿಕೂಟದಿಂದ ಹೊರದಬ್ಬೋದಕ್ಕೆ ಬಿಜೆಪಿ ಪ್ಲಾನ್ ಹಾಕಿದೆ. ನಿತೀಶ್ ಹೊರಗೆ ಹೋಗ್ತಿದ್ದಂತೆ ಬಿಜೆಪಿ ದೊಡ್ಡ ಆಪರೇಷನ್ ಅನ್ನು ಮಾಡುತ್ತೆ. ನಿತೀಶೇ ಈಗ ಅಡ್ಡಿ ಆಗಿರೋದು. ಹೀಗೆಲ್ಲ ಚರ್ಚೆಗಳು ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ಮಹಾರಾಷ್ಟ್ರದಲ್ಲೊಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಉದ್ಧವ್ ಠಾಕ್ರೆ ಬಣ ದಿಢೀರಂತ ಯೂ ಟರ್ನ್ ಹೊಡೆದಿದೆ. ಶರದ್ ಪವಾರ್ ಬಣವೂ ಕೂಡ ಒಂದು ರೀತಿಯಲ್ಲಿ ಮೆತ್ತಗಾಗಿದೆ. ಇದೆಲ್ಲವೂ ಕೂಡ ಬಿಜೆಪಿಯ ಆಪರೇಷನ್ನ ಮುನ್ಸೂಚನೆ. ಅಮಿತ್ ಶಾ ಅವರ ಪ್ಲಾನ್ನಿಂದಾಗಿ 5 ರಾಜಕೀಯ ಪಕ್ಷಗಳಲ್ಲಿ ತಲ್ಲಣ ಸೃಷ್ಟಿಯಾಗಿದೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಹಾಗಾದರೆ ಮಿತ್ರರೇ, ಏನಿದು ವಿಚಾರ? ಬಿಜೆಪಿ ಅಷ್ಟೊಂದು ದೊಡ್ಡ ಆಪರೇಷನ್ಗೆ ಕೈ ಹಾಕತ್ತಾ? ಯಾವ್ಯಾವ ಪಕ್ಷದ ಎಂಪಿಗಳು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ? ನಿತೀಶ್ ಕುಮಾರ್ರನ್ನ ಹೊರಗೆ ಕಳುಹಿಸಿದ್ರೆ ಬಿಜೆಪಿಗಾಗುವಂತಹ ಲಾಭಗಳೇನು? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕಳೆದ ಕೆಲ ದಿನಗಳಿಂದ ಬಿಹಾರದಿಂದ ಒಂದೇ ಸುದ್ದಿ ಬರ್ತಾ ಇದೆ. ನಿತೀಶ್ ಕುಮಾರ್ ಮತ್ತು ಬಿಜೆಪಿ ನಡುವೆ ಎಲ್ಲವೂ ಸರಿ ಇಲ್ಲ. ನಿತೀಶ್ ಕುಮಾರ್ NDA ಮೈತ್ರಿಕೂಟವನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳಿದೆ. ಇಂತಹ ಸುದ್ದಿಗಳನ್ನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಿರಂತರವಾಗಿ ಪ್ರಕಟಿಸಲಾಗ್ತಾ ಇದೆ. ಆದರೆ ಮಿತ್ರರೇ, ನಿತೀಶ್ ಕುಮಾರ್ರನ್ನ ಅಷ್ಟು ಸುಲಭವಾಗಿ ಬಿಜೆಪಿ ಬಿಟ್ಟು ಕೊಡುತ್ತಾ? ಈ ಒಂದು ಪ್ರಶ್ನೆ ಅನೇಕರಿಗೆ ಕಾಡ್ತಾ ಇದೆ. ಹೌದು ಮಿತ್ರರೇ, ನಿತೀಶ್ ಕುಮಾರ್ರನ್ನ ಕಳುಹಿಸೋದಕ್ಕೆ ಬಿಜೆಪಿ ತುದಿಗಾಲಲ್ಲಿ ನಿಂತಿದೆ. ಇದನ್ನು ಕೇಳೋದಕ್ಕೆ ನಿಮಗೆ ಆಶ್ಚರ್ಯ ಆದರೂ ಕೂಡ ಇದು ಸತ್ಯ. ಯಾಕಂತಂದ್ರೆ ಬಿಜೆಪಿಯ 272 ಏನು ಪ್ಲಾನ್ ಇದೆಯಲ್ಲ, ಇದು ಈಡೇರಬೇಕು ಅಂತಂದ್ರೆ ನಿತೀಶ್ ಕುಮಾರ್ ಹೊರಗೆ ಹೋಗಬೇಕು. ಅದು ಹೇಗೆ ಅಂತ ನಿಮಗೊಂದು ಪ್ರಶ್ನೆ ಬರ್ತಿರಬಹುದಲ್ವಾ? ನಿತೀಶ್ ಕುಮಾರ್ ಎಷ್ಟು ದಿನ ಜೊತೆಗಿರ್ತಾರೋ ಅಷ್ಟೂ ದಿನವೂ ಕೂಡ JDUನಿಂದ ಬಿಜೆಪಿ ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ಬಿಹಾರದ ಮೂಲಗಳ ಸುದ್ದಿ ಏನು ಕೇಳಿದ್ರೆ, JDUನ ಒಟ್ಟು 12 ಜನ ಸಂಸದರ ಪೈಕಿ 10 ಜನ ಸಂಸದರು ಬಿಜೆಪಿಯ ಜೊತೆಗೆ ಮರ್ಜ್ ಆಗೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಅಂದರೆ ತುದಿಗಾಲಲ್ಲಿ ನಿಂತಿದ್ದಾರೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಲಲನ್ ಸಿಂಗ್ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರಲ್ಲ, ಅವರ ನೇತೃತ್ವದಲ್ಲಿ 10 ಜನ ಎಂಪಿಗಳು ಬಿಜೆಪಿಯ ಜೊತೆಗೆ ಸೇರ್ಕೊಳ್ತಾರೆ. ಅವರು ನಿತೀಶ್ ಕುಮಾರ್ ಅವರ ಜೊತೆಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ರಾಜಕೀಯ ಅಧ್ಯಾಯ ಮುಗಿದಿದೆ ಅಂತ ಎಲ್ಲ ಸಂಸದರಿಗೂ ಅನಿಸೋದಕ್ಕೆ ಶುರುವಾಗಿದೆ. ಮುಂಬರುವ ದಿನಗಳಲ್ಲಿ ನಾವು ಬಿಜೆಪಿ ಜೊತೆಗೆ ಇಲ್ಲದೇ ಇದ್ರೆ ಬಿಹಾರದಲ್ಲಿ ಗೆಲ್ಲುವಂತಹದ್ದು ಕಷ್ಟ ಇದೆ, ಹೀಗಂತ ಅನ್ನಿಸ್ತಾ ಇದೆ. ಇದೇ ಕಾರಣಕ್ಕೋಸ್ಕರವಾಗಿ 10 ಜನ ಎಂಪಿಗಳು ನಿರಂತರವಾಗಿ ಬಿಜೆಪಿಯ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಮಿತ್ ಶಾ ಅವರು ಅವರನ್ನ ಮನವೊಲಿಸಿಯಾಗಿದೆ. ಲಲನ್ ಸಿಂಗ್ ನೇತೃತ್ವದಲ್ಲಿ ಅವರು ಬಿಜೆಪಿಗೆ ಜಾಯಿನ್ ಆಗೋದಕ್ಕೆ ಮುಹೂರ್ತ ನಿಗದಿಯಾಗೋದಷ್ಟೇ ಬಾಕಿ ಇದೆ. ಯಾಕೆ ಮುಹೂರ್ತ ನಿಗದಿ ಆಗ್ತಾ ಇಲ್ಲ ಅಂತಂದ್ರೆ, ನಿತೀಶ್ ಕುಮಾರ್ ಜೊತೆಯಲ್ಲಿದ್ದಂತಹ ಸಂದರ್ಭದಲ್ಲೇ ಅವರನ್ನು ಸೇರಿಸ್ಕೊಂಡಿದ್ದೆ ಆದರೆ ಅದು ನೆಗೆಟಿವ್ ಸಂದೇಶ ಹೋಗುತ್ತೆ. ಮೈತ್ರಿಕೂಟದಲ್ಲೇ ಆಪರೇಷನ್ ಮಾಡಿಬಿಟ್ರು, ಈ ಒಂದು ಸಂದೇಶ ಹೋಗ್ಬಿಡುತ್ತೆ. ಇತರ ಮೈತ್ರಿ ಪಕ್ಷಗಳಿಗೂ ಕೂಡ ಇದು ಪ್ರಭಾವ ಬೀರುತ್ತೆ. ನಾಳೆ ಚಂದ್ರಬಾಬು ನಾಯ್ಡು ಕೂಡ ಯೋಚನೆ ಮಾಡಬಹುದು, ಅಥವಾ ಈ ರಾಜ್ಯದ ವಿಚಾರಕ್ಕೆ ಬಂದರೆ HD ಕುಮಾರಸ್ವಾಮಿ ಕೂಡ ಯೋಚನೆ ಮಾಡಬಹುದು, ನನ್ನ ಒಬ್ಬ ಸಂಸದ ಇದ್ದಾನೆ, ಅವನನ್ನು ಕೂಡ ಬಿಜೆಪಿ ಆಪರೇಷನ್ ಮಾಡಬಹುದು. ಈ ಸಂದೇಶ ಹೋಗ್ಬಿಡುತ್ತೆ. ಇದು ಆಗಬಾರದು ಅನ್ನುವಂತಹ ದೃಷ್ಟಿಯಲ್ಲಿ ನಿತೀಶ್ ಕುಮಾರ್ NDAದಿಂದ ಹೊರಗೆ ಹೋಗ್ತಿದ್ದಂತೆ ಆ 10 ಜನ ಎಂಪಿಗಳನ್ನು ಬಿಜೆಪಿಯ ಜೊತೆಗೆ ಸೇರಿಸಿಕೊಳ್ಳೋದಕ್ಕೆ ಅಮಿತ್ ಶಾ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಮಿತ್ರರೇ, ಇದರಿಂದ ಏನು ಪರಿಣಾಮ ಆಗುತ್ತೆ ಕೇಳಿದ್ರೆ, ಈಗ ಬಿಜೆಪಿಯ ಸಂಖ್ಯೆ 240 ಇದೆ, ಅದು 250ಕ್ಕೆ ಏರಿಕೆ ಆಗುತ್ತೆ. ಬಿಜೆಪಿಗೆ 250 ಎಂಪಿಗಳ ಬಲ ಸಿಗುತ್ತೆ. ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ನಿತೀಶ್ ಕುಮಾರ್ರನ್ನ ಹೊರಗೆ ಕಳುಹಿಸಿದ್ದೆ ಆದರೆ ಬಿಹಾರದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗೋದಿಲ್ವಾ?
ಅದಕ್ಕೂ ಕೂಡ ಬಿಜೆಪಿಯ ಬಳಿಯಲ್ಲಿ ಪ್ಲಾನ್ ಇದೆ. ಈಗಾಗಲೇ ಸಾಮ್ರಾಟ್ ಚೌಧರಿ ಅನ್ನುವಂಥವರು ಬಿಹಾರದಲ್ಲಿ ಬಿಜೆಪಿಯ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ತುಂಬಾ ಪ್ರಭಾವಿ ನಾಯಕ. ಅವರು ಬಿಜೆಪಿಗೆ ವಲಸೆ ಬಂದವರು ಅನ್ನುವಂತಹ ಮಾತಿದ್ರೂ ಕೂಡ ಅವರು ತುಂಬಾ ಪ್ರಭಾವಿ ನಾಯಕರಾಗಿದ್ದಾರೆ. ಹೀಗಾಗಿ ಬಿಹಾರದ ಮುಂದಿನ ಬಿಜೆಪಿಯ ಭವಿಷ್ಯ ಅಂತ ಅವರನ್ನು ಗುರುತಿಸಲಾಗ್ತಾ ಇದೆ. ಅವರನ್ನು ಮೇಲೆತ್ತುವಂತಹ ಕೆಲಸವನ್ನು ಬಿಜೆಪಿಯವರೇ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಿತೀಶ್ ಕುಮಾರ್ ಏನಾದರೂ ಹೊರಗೆ ಹೋಗಿದ್ದೆ ಆದರೆ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸುವಂತಹದ್ದು, ಅಂದರೆ ಸಾಮ್ರಾಟ್ ಚೌಧರಿ ಅವರಿಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತಹದ್ದು, ಇದು ಬಿಹಾರದಲ್ಲಿ ವರ್ಕೌಟ್ ಆಗುತ್ತೆ ಎನ್ನುವಂಥದ್ದು ಅಮಿತ್ ಶಾ ಅವರ ಲೆಕ್ಕಾಚಾರ. ಯಾಕೆ ಗೊತ್ತಾ? ನಿತೀಶ್ ಕುಮಾರ್ ಈಗಾಗಲೇ ಶಕ್ತಿಗುಂದಿದ್ದಾರೆ. ಅವರ MLAಗಳ ಸಂಖ್ಯೆ ಏನು ಜಾಸ್ತಿ ಇಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಿತೀಶ್ ಕುಮಾರ್ಗೆ ಅಂತಹ ವರ್ಚಸ್ಸಿದೆ ಅಂತ ಬಿಜೆಪಿಗೆ ಅನಿಸ್ತಾ ಇಲ್ಲ. ಯಾಕಂತಂದ್ರೆ ನಿತೀಶ್ ಕುಮಾರ್ ಅವರಿಗೆ ಪಲ್ಟುರಾಮ್ ಅನ್ನುವಂತಹ ಕುಖ್ಯಾತಿ ಬಂದುಬಿಟ್ಟಿದೆ. ಅವರು ಯಾರ ಜೊತೆಗೂ ನಿಲ್ಲೋದಿಲ್ಲ. ಸೈದ್ಧಾಂತಿಕವಾಗಿ ಅವರಿಗೆ ಬದ್ಧತೆ ಇಲ್ಲ. ಅವರು ಅಧಿಕಾರಕ್ಕೋಸ್ಕರವಾಗಿ, ಅಂದರೆ ಕುರ್ಚಿಗೋಸ್ಕರವಾಗಿ ಆಗಾಗ ಸ್ಥಾನಪಲ್ಲಟ ಮಾಡ್ತಾರೆ. ನಿತೀಶ್ ಕುಮಾರ್ ನಂಬಿಕೆಗೆ ಅರ್ಹರೇ ಅಲ್ಲ ಅಂತ ಬಿಹಾರದ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇದನ್ನು ಬಿಜೆಪಿ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮುಂದೆ ನಾವು ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಹೋದರೂ ಕೂಡ ನಮಗೇನು ಯಶಸ್ಸು ಸಿಗುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಹೀಗಾಗಿ ನಿತೀಶ್ ಕುಮಾರ್ ಅವರನ್ನು NDA ಕೂಟದಿಂದ ಹೊರಗೆ ಕಳುಹಿಸಿ ಅವರ MP ಗಳನ್ನು ಬಿಜೆಪಿ ಜೊತೆಗೆ ಮರ್ಜ್ ಮಾಡಿದ್ರೆ ನಮಗೆ ಹೆಚ್ಚಿನ ಲಾಭ ಆಗುತ್ತೆ. ಇದು ಬಿಜೆಪಿಯ ಲೆಕ್ಕಾಚಾರ. ಬಿಜೆಪಿಯ ಮೊದಲ ಆಪರೇಷನ್ ನಡೆಯುವಂತಹದ್ದೇ JDUಗೆ. ಇನ್ನು ಮಿತ್ರರೇ, ಬಿಜೆಪಿಯ ಎರಡನೇ ಕಣ್ಣಿರುವಂತಹದ್ದು ಮಹಾರಾಷ್ಟ್ರದ ಮೇಲೆ. ಮಹಾರಾಷ್ಟ್ರದಲ್ಲಿ ನಿಮಗೆಲ್ಲ ಗೊತ್ತು, ಬಿಜೆಪಿ ಒಂದು ಅದ್ಭುತವಾದಂತಹ ಜಯ ದಾಖಲಿಸಿದೆ. ಅಲ್ಲಿ ಬಿಜೆಪಿಯ ಸರ್ಕಾರ ರಚನೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಕಣ್ಣಿಟ್ಟಿದ್ದು ಒಂದು ಉದ್ಧವ್ ಠಾಕ್ರೆ ಬಣದ 9 ಜನ MP ಗಳು, ಹಾಗೆ ಶರದ್ ಪವಾರ್ ಬಣದ 8 ಜನ MP ಗಳು. 8 ಜನರ ಪೈಕಿ ಸುಪ್ರಿಯಾ ಸುಳೆ ಶರದ್ ಪವಾರ್ ಅವರ ಮಗಳು, ಅವರನ್ನು ಆಪರೇಷನ್ ಮಾಡುವಂಥದ್ದು ಕಷ್ಟ ಇದೆ. ಉಳಿದಂತೆ ಒಂದು 6 ರಿಂದ 7 ಜನ ಬಿಜೆಪಿಯ ಜೊತೆಗೆ ಮರ್ಜ್ ಆಗುವಂಥ ಸಾಧ್ಯತೆಗಳಿದೆ. ಬಿಜೆಪಿ ಅಂತಹದೊಂದು ಆಪರೇಷನ್ಗೆ ಕೈ ಹಾಕಿದೆ ಎನ್ನುವಂಥ ಸುದ್ದಿ ಮಹಾರಾಷ್ಟ್ರದ ಎಲೆಕ್ಷನ್ ರಿಸಲ್ಟ್ ಬಂತಲ್ಲ, ಆ ಮಾರನೇ ದಿನದಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಮಹಾರಾಷ್ಟ್ರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆರಂಭವಾದವು. ಇದು ಬಿಜೆಪಿಯ ಆಪರೇಷನ್ ಸುಳಿವನ್ನ ಮತ್ತಷ್ಟು ದೃಢಗೊಳಿಸಿದೆ. ಹೌದು, ಅಂತಹದೇನೋ ಬೆಳವಣಿಗೆ ಆಗ್ತಾ ಇದೆ, ಬಿಜೆಪಿ ಅಂತಹ ಪ್ರಯತ್ನಕ್ಕೆ ಕೈ ಇಟ್ಟಿದೆ. ಈ ಸುದ್ದಿ ದಟ್ಟವಾಗೋದಕ್ಕೆ ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವಂತಹ ಕೆಲ ರಾಜಕೀಯ ಬೆಳವಣಿಗೆಗಳು ಕಾರಣವಾಗ್ತಾ ಇದೆ. ಅದೇನು ನೋಡೋದಾದ್ರೆ, ಉದ್ಧವ್ ಠಾಕ್ರೆ ಮತ್ತು ಬಿಜೆಪಿಯ ನಡುವೆ ಯಾವ ರೀತಿಯಾದಂತಹ ದ್ವೇಷ ಇದೆ ಅಂತ ನಿಮಗೆಲ್ಲ ಗೊತ್ತು. ಉದ್ಧವ್ ಠಾಕ್ರೆ ಬಿಜೆಪಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಉದ್ಧವ್ ಠಾಕ್ರೆ ಮತ್ತು ಫಡ್ನವೀಸ್ ನಡುವಿನ ದ್ವೇಷ, ಬಹಳ ದ್ವೇಷ ಇತ್ತು. ಪರ್ಸನಲ್ ಆಗಿ ತೆಗೆದುಕೊಂಡಿದ್ರು. ಯಾಕೆಂದರೆ ತನ್ನ ಪಕ್ಷವನ್ನು ಫಡ್ನವೀಸ್ ಒಡೆದು ಬಿಟ್ಟರು ಅನ್ನುವಂತಹ ದ್ವೇಷ ಉದ್ಧವ್ ಠಾಕ್ರೆಗೆ. ಈ ಹಿಂದೆ ನಮ್ಮ ಜೊತೆಗೆ ಬಂದು ನಂಬಿಸಿ ಮೋಸ ಮಾಡಿದ್ರು ಅನ್ನುವಂತಹ ದ್ವೇಷ ಫಡ್ನವೀಸ್ಗೆ. ಹೀಗಾಗಿ ಇವರಿಬ್ಬರ ನಡುವೆ ದೊಡ್ಡ ಕಂದಕ ನಿರ್ಮಾಣ ಆಗಿತ್ತು. ಆದರೆ ಮಿತ್ರರೇ, ಈಗ ಉದ್ಧವ್ ಠಾಕ್ರೆಗೆ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಫಡ್ನವೀಸ್ ಒಂದು ದೊಡ್ಡ ನಾಯಕನಾಗಿ ಬೆಳೆದು ನಿಂತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸೂಪರ್ ಪವರ್ ಆದಂತಹ CM ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆಗೆ ಪಕ್ಷ ಉಳಿಸಿಕೊಳ್ಳುವಂತಹದ್ದು ಅನಿವಾರ್ಯತೆ ಆಗಿದೆ. ಯಾಕೆಂತಂದ್ರೆ ತನ್ನ MP ಗಳನ್ನು ಶಿವಸೇನೆಯ ಏಕನಾಥ್ ಶಿಂದೆ ಬಣ ಬೇಕಾದರೂ ಆಪರೇಷನ್ ಮಾಡಬಹುದು, ಅಥವಾ ಬಿಜೆಪಿ ಕೂಡ ನೇರವಾಗಿ ಆಪರೇಷನ್ಗೆ ಇಳಿಬಹುದು ಅನ್ನುವಂಥ ಆತಂಕ ಸೃಷ್ಟಿಯಾಗಿದೆ. ಇದಕ್ಕೆ ಪೂರಕವಾಗಿ ಉದ್ಧವ್ ಠಾಕ್ರೆ ಬಣದ 9 ಜನ MP ಗಳ ಪೈಕಿ 7 ಜನ MP ಗಳು ಬಿಜೆಪಿಯ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಈ ರೀತಿಯ ಸುದ್ದಿಗಳು ಮಹಾರಾಷ್ಟ್ರದಲ್ಲಿ ಹರಿದಾಡ್ತಾ ಇದೆ. ಹೀಗಾಗಿ ಉದ್ಧವ್ ಠಾಕ್ರೆ ದಿಢೀರ್ ಅಂತ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ನಾವು INDIA ಕೂಟದಲ್ಲಿದ್ದು ಪಕ್ಷವನ್ನೇ ಕಳೆದುಕೊಳ್ಳೋದಕ್ಕಿಂತ NDA ಕೂಟಕ್ಕೆ ಸೇರಿಕೊಳ್ಳುವಂತಹದ್ದು ಉತ್ತಮ, ಹೀಗಂತ ಉದ್ಧವ್ ಠಾಕ್ರೆಗೆ ಅನಿಸೋದಕ್ಕೆ ಶುರುವಾಗಿದೆ. ಇದಕ್ಕೆ ಪೂರಕವಾಗಿ ದಿಢೀರ್ ಅಂತ ಉದ್ಧವ್ ಠಾಕ್ರೆ ಬಣ ಈಗ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದಂತಹ ದೇವೇಂದ್ರ ಫಡ್ನವೀಸ್ ಅವರನ್ನ ಬಾಯಿ ತುಂಬ ಹೊಗಳೋದಕ್ಕೆ ಶುರು ಮಾಡಿದೆ. ಮಹಾರಾಷ್ಟ್ರದಲ್ಲಿ ಗಡ್ಚಿರೋಲಿ ಎನ್ನುವಂತಹ ಒಂದು ಜಿಲ್ಲೆ ಇದೆ. ಅದು ಅತ್ಯಂತ ಹಿಂದುಳಿದಂತಹ ಜಿಲ್ಲೆ, ಮಹಾರಾಷ್ಟ್ರದ ಕಟ್ಟ ಕಡೆಯ ಜಿಲ್ಲೆ ಅಂತ ಕೂಡ ಹೇಳಲಾಗುತ್ತೆ. ಅಲ್ಲಿ ನಕ್ಸಲ್ ಹಾವಳಿ ವಿಪರೀತವಾಗಿದೆ. ಬಹಳ ಸಮಯಗಳಿಂದಲೂ ಕೂಡ ಅಲ್ಲಿ ನಕ್ಸಲ್ ಹಾವಳಿ ಜಾಸ್ತಿ ಇದೆ. ಅಲ್ಲಿಗೆ ಇತ್ತೀಚೆಗೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೋಗಿದ್ರು, ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ರು. ಅಂದರೆ ಆ ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಶ್ರಮಿಸೋದಾಗಿ ಫಡ್ನವೀಸ್ ಘೋಷಣೆ ಮಾಡಿದ್ರು. ಇದಾಗ್ತಿದ್ದ ಹಾಗೆ ಶಿವಸೇನೆಯ ಮುಖವಾಣಿ ಸಾಮ್ನಾದಲ್ಲಿ ಒಂದು ವರದಿ ಬಂದಿದೆ. ದೇವೇಂದ್ರ ಫಡ್ನವೀಸ್ ಅವರನ್ನು ದೇವಬಾಪು ಅಂತ ಕರೆಯಲಾಗಿದೆ. ಅಂದರೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಡ್ಚಿರೋಲಿಯಲ್ಲಿ ಕೈಗೊಂಡಂತಹ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆ ವರದಿಯಲ್ಲಿ ಶ್ಲಾಘಿಸಲಾಗಿದೆ. ಈ ಬಗ್ಗೆ ಸಂಜಯ್ ರಾವುತ್ ಅವರನ್ನು ಮಾಧ್ಯಮದವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಸಂಜಯ್ ರಾವುತ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಬಾಯಿ ತುಂಬ ಹೊಗಳಿದ್ದಾರೆ. ಹೌದು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಹೊಗಳಲೇಬೇಕಲ್ವಾ. ಮಹಾರಾಷ್ಟ್ರದ ಅಭಿವೃದ್ಧಿಯನ್ನು ಯಾರೇ ಮಾಡಿದ್ರೂ ಕೂಡ ನಾವು ಹೊಗಳ್ತೀವಿ. ನಾವೀಗ ವಿಪಕ್ಷದಲ್ಲಿರಬಹುದು, ಅವರು ಆಡಳಿತ ಪಕ್ಷದಲ್ಲಿರಬಹುದು, ಮಹಾರಾಷ್ಟ್ರದ ಅಭಿವೃದ್ಧಿ ಆಗಬೇಕು, ಇದಷ್ಟೇ ನಮ್ಮ ಕನ್ಸನ್ ಅಂತ ಸಂಜಯ್ ರಾವುತ್ ಹೇಳಿದ್ದಾರೆ. ಮಿತ್ರರೇ, ಸಂಜಯ್ ರಾವುತ್ ಯಾರು ಅಂತ ನಿಮಗೆಲ್ಲ ಗೊತ್ತು. ಅವರು ಉದ್ಧವ್ ಠಾಕ್ರೆಯ ಮೌತ್ ಪೀಸ್ ಅಂತಲೇ ಕರೆಯಲಾಗುತ್ತೆ. ಉದ್ಧವ್ ಠಾಕ್ರೆ ಏನು ಹೇಳಬೇಕೋ ಅದನ್ನು ಸಂಜಯ್ ರಾವುತ್ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಗಳಸ್ಯ ಕಂಠಸ್ಯ. ಈಗ ಸಂಜಯ್ ರಾವುತ್ ಅವರ ಈ ಮಾತು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ. ಉದ್ಧವ್ ಠಾಕ್ರೆ ಬಿಜೆಪಿಯ ಜೊತೆಗೆ ಜಾಯಿನ್ ಆಗಬಹುದು. ಯಾಕೆಂತಂದ್ರೆ ತನ್ನ ಪಕ್ಷದ MP ಗಳ ಆಪರೇಷನ್ ಅನ್ನು ತಪ್ಪಿಸುವ ಸಲುವಾಗಿ ಉದ್ಧವ್ ಠಾಕ್ರೆ ಇಂತಹ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಉದ್ಧವ್ ಠಾಕ್ರೆ ಜೊತೆಗೆ ಬರ್ತಿದ್ದಂತೆ NDAದ ನಂಬರ್ ಜಾಸ್ತಿ ಆಗುತ್ತೆ. ಉದ್ಧವ್ ಠಾಕ್ರೆ ಬಳಿಯಲ್ಲಿ ಒಟ್ಟು 9 ಜನ MP ಗಳಿದ್ದಾರೆ.
ಈಗ NDA ಸಂಖ್ಯೆ 293 ಇದೆಯಲ್ಲ, ಅದಕ್ಕೆ 9 ಆ್ಯಡ್ ಆದರೆ 302 ಆಗುತ್ತೆ. ಇದರಿಂದ ನಿತೀಶ್ ಕುಮಾರ್ ಮೇಲಿನ ಅವಲಂಬನೆಯೂ ಕಡಿಮೆ ಆಗುತ್ತೆ, ಚಂದ್ರಬಾಬು ನಾಯ್ಡು ಮೇಲಿನ ಅವಲಂಬನೆ ಕೂಡ ಕಡಿಮೆ ಆಗುತ್ತೆ. ಅದರಲ್ಲಿ ಯಾರು ಹೋದರೂ ಸರ್ಕಾರ ಬಿದ್ದು ಹೋಗುತ್ತೆ ಅಂತೇನು INDIA ಕೂಟದ ನಾಯಕರು ಬೊಬ್ಬೆ ಹೊಡಿತಿದ್ರಲ್ಲ, ಅಂತಹ ವಾದಗಳು ಕಡಿಮೆ ಆಗ್ತಾ ಬರುತ್ತೆ. ಇದು ಬಿಜೆಪಿಗೆ ಸ್ಟ್ರೆಂತ್ ಕೊಡುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಇದರ ಜೊತೆಗೆ NCPಯಲ್ಲೂ ಕೂಡ ಬೆಳವಣಿಗೆಗಳಾಗ್ತಾ ಇದೆ. NCPಯ ಶರದ್ ಪವಾರ್ ಬಣ ಮತ್ತು ಅಜಿತ್ ಪವಾರ್ ಬಣ ವಿಲೀನ ಆಗಬೇಕು, ಈ ರೀತಿಯ ಚರ್ಚೆಗಳು ಎರಡೂ ಪಕ್ಷದಲ್ಲಿ ನಡೆಯೋದಕ್ಕೆ ಶುರುವಾಗಿದೆ. ಶರದ್ ಪವಾರ್ಗೂ ಕೂಡ ಅನಿಸೋದಕ್ಕೆ ಶುರುವಾಗಿದೆ, ನನಗೆ ವಯಸ್ಸಾಗಿದೆ, ಈ ಹಂತದಲ್ಲಿ ನಾನೇನಾದರೂ ಪಕ್ಷವನ್ನು ಬಿಟ್ಟು ಹೋಗಿದ್ದೆ ಆದರೆ ಪಕ್ಷ ಹೆಚ್ಚು ಕಾಲ ನಡೆಯೋದಿಲ್ಲ. ಯಾಕೆಂದರೆ ಅಜಿತ್ ಪವಾರ್ ಬಣ ಹೆಚ್ಚು ಶಕ್ತಿಯುತವಾಗಿದೆ, ನನ್ನ ಮಗಳಿಗೆ ರಾಜಕೀಯ ಭವಿಷ್ಯ ಇಲ್ಲದಂತಾಗತ್ತೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಕೂಡ ತನ್ನ ಎಂಪಿಗಳನ್ನು ಸೆಳೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಅಜಿತ್ ಪವಾರ್ ಮೂಲಕವಾಗಿ ಆ ಪ್ಲಾನ್ ರೆಡಿಯಾಗಿದೆ ಅನ್ನೋದು ಕೂಡ ಶರದ್ ಪವಾರ್ ಅವರಿಗೆ ಗೊತ್ತಾಗಿದೆ. ಅವರ ಬಳಿಯಲ್ಲೂ ಕೂಡ 8 ಜನ ಎಂಪಿಗಳಿದ್ದಾರೆ, ಅದರಲ್ಲಿ 7 ಜನ ಎಂಪಿಗಳನ್ನು ಅಜಿತ್ ಪವಾರ್ ಟಚ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಅಜಿತ್ ದಾದಾ ಪವಾರ್ ಮತ್ತು ಶರದ್ ಪವಾರ್ ಇಬ್ಬರು ಕೂಡ ಒಂದಾಗ್ತಾರೆ, ಪಕ್ಷ ವಿಲೀನ ಆಗುತ್ತೆ. ಈ ಮೂಲಕವಾಗಿ ಶರದ್ ಪವಾರ್ ಅವರು NDA ಬಣವನ್ನು ಸೇರಿಕೊಳ್ತಾರೆ ಎನ್ನುವ ಚರ್ಚೆಗಳು ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದಕ್ಕೆ ಪೂರಕವಾದ ಬೆಳವಣಿಗೆಗಳು ಕೂಡ ಮಹಾರಾಷ್ಟ್ರದಲ್ಲಿ ಆಗ್ತಾ ಇದೆ. ಇದಾಗಿದ್ದೇ ಆದರೆ NDAದ ಬಲ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಮಿತ್ರರೇ, ಅಮಿತ್ ಶಾ ಕಣ್ಣಿಟ್ಟಿರುವಂಥದ್ದು ಇನ್ನೂ 2 ಪಕ್ಷಗಳಿದ್ದಾವೆ. ಆ 2 ಪಕ್ಷಗಳು ಯಾವುದು ಕೇಳಿದ್ರೆ, ಒಂದು JMM, ಜಾರ್ಖಂಡ್ ಮುಕ್ತಿ ಮೋರ್ಚಾ. ನಿಮ್ಗೆ ಅನಿಸ್ಬಹುದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಲ್ಲಿ ಸರ್ಕಾರ ನಡೆಸ್ತಾ ಇದೆ, ಕಾಂಗ್ರೆಸ್ ಜೊತೆಗಿದೆ, ಅವ್ರು ಹೇಗೆ NDA ಜೊತೆಗೆ ಕೈ ಜೋಡಿಸೋದಕ್ಕೆ ಸಾಧ್ಯ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಆದರೆ ಮಿತ್ರರೇ, ಇಲ್ಲಿ ಮೈತ್ರಿ ನಡೆಯೋದಿಲ್ಲ. JMM ಬಳಿಯಲ್ಲಿ ಒಟ್ಟು 3 ಜನ ಎಂಪಿಗಳಿದ್ದಾರೆ. ಆ 3 ಜನ ಎಂಪಿಗಳನ್ನು ಆಪರೇಷನ್ ಮಾಡಿ ಬಿಜೆಪಿಯ ಜೊತೆಗೆ ಸೇರಿಸಿಕೊಳ್ಳುವಂಥದ್ದು. ಆ ಸಂದರ್ಭದಲ್ಲಿ ಯಾವುದೇ ಪಕ್ಷಾಂತರ ನಿಷೇಧ ಕಾಯ್ದೆಯೂ ಬರೋದಿಲ್ಲ, ಏನೂ ಆಗೋದಿಲ್ಲ, ಚುನಾವಣೆ ಮಾಡುವಂತಹ ಕೆಲಸವೂ ಕೂಡ ಇರೋದಿಲ್ಲ. 3 ಜನ ಎಂಪಿಗಳನ್ನು ಬಿಜೆಪಿಯ ಜೊತೆಗೆ ಮರ್ಜ್ ಮಾಡಿಕೊಳ್ಳೋದಕ್ಕೆ ಅಮಿತ್ ಶಾ ಒಂದು ಪ್ಲಾನ್ ಮಾಡಿದ್ದಾರೆ. ಈ ರೀತಿಯ ಸುದ್ದಿಗಳು ಜಾರ್ಖಂಡ್ನಿಂದ ಬರ್ತಾ ಇದೆ. ಇದರ ಜೊತೆಗೆ ಆಂಧ್ರ ಪ್ರದೇಶದ ಜಗನ್ ರೆಡ್ಡಿಯ ಬಳಿಯಲ್ಲಿ 4 ಜನ ಎಂಪಿಗಳಿದ್ದಾರೆ. YSRCP ಪಕ್ಷದಲ್ಲಿ ಈ ಬಾರಿ 4 ಜನ ಎಂಪಿಗಳು ಗೆದ್ದಿದ್ದಾರೆ. ಆ 4 ಜನ ಎಂಪಿಗಳನ್ನು ಸಂಪರ್ಕ ಮಾಡುವಂತಹ ಕೆಲಸವನ್ನು ಕೂಡ ಅಮಿತ್ ಶಾ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ 5 ಪಕ್ಷಗಳಿಂದ 31 ಜನ ಎಂಪಿಗಳನ್ನು NDA ಮೈತ್ರಿಕೂಟದ ಜೊತೆಗೆ ಸೇರಿಸಿಕೊಳ್ಳುವಂಥದ್ದು ಅಥವಾ ಕೆಲ ಎಂಪಿಗಳನ್ನು ನೇರವಾಗಿ ಬಿಜೆಪಿಯ ಜೊತೆಗೆ ವಿಲೀನ ಮಾಡುವಂಥದ್ದು. ಈ ಕೆಲಸಕ್ಕೆ ಅಮಿತ್ ಶಾ ಆ್ಯಂಡ್ ಟೀಮ್ ಪ್ಲಾನ್ ಮಾಡಿದೆ. ಅದಕ್ಕೋಸ್ಕರವಾಗಿ ಅಮಿತ್ ಶಾ ಸಾಕಷ್ಟು ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಬಿಜೆಪಿಯ ಮಿಷನ್ 272 ಏನಿದೆ ಇದು ಸಾಕಾರಗೊಳ್ಳುತ್ತೆ. ಒಂದು ವೇಳೆ 272 ರೀಚ್ ಆಗೋದಕ್ಕೆ ಕಷ್ಟ ಆದರೂ ಕೂಡ ಒಂದು 260 ಸಂಖ್ಯೆಗೆ ಬಿಜೆಪಿಯನ್ನು ತಂದು ನಿಲ್ಲಿಸಲಾಗುತ್ತೆ. ಈ ಮೂಲಕವಾಗಿ ಯಾವುದೇ ರೀತಿಯ ಭಯ ಇಲ್ಲದೆ, ಅಂದರೆ ಈ ನಿರ್ಧಾರ ಕೈಗೊಂಡ್ರೆ ಅವರು ದೂರ ಹೋಗ್ತಾರೋ ಅಥವಾ ಅವರನ್ನು ಸಂಪರ್ಕಿಸಿ ಈ ನಿರ್ಧಾರವನ್ನು ಕೈಗೊಳ್ಳಬೇಕು, ಈ ಯಾವುದೇ ಗೊಂದಲಗಳಿಲ್ಲದೆ ಮೋದಿ ಅವರು ಮುಕ್ತವಾಗಿ ಅಧಿಕಾರ ಚಲಾಯಿಸುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಅಮಿತ್ ಶಾ ಈ ಎಲ್ಲ ಪ್ಲಾನನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಸುದ್ದಿಗಳು ದೆಹಲಿಯ ಮೂಲದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ರಾಜ್ಯಗಳಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಕೂಡ ಇದಕ್ಕೆ ಪೂರಕವಾಗಿದೆ. ನೀವು ಒಂದೊಂದು ಡಾಟನ್ನು ಲಿಂಕ್ ಮಾಡಿ ನೋಡಿದ್ರೆ ಎಲ್ಲವೂ ಕೂಡ ನಿಮಗೆ ಅರ್ಥ ಆಗುತ್ತೆ. ಆ ರೀತಿಯ ರಾಜಕೀಯ ಬೆಳವಣಿಗೆಗಳು ದೆಹಲಿ ಮಟ್ಟದಲ್ಲಿ ನಡೀತಾ ಇದೆ. ಮಿತ್ರರೇ, ಈ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ಬಿಜೆಪಿಯ ಮಿಷನ್ 272 ಸಕ್ಸಸ್ ಆಗುತ್ತಾ? ಇಷ್ಟು ದಿನ ರಾಜ್ಯಗಳ ಮಟ್ಟದಲ್ಲಿ ನಡೀತಿದ್ದಂತಹ ಆಪರೇಷನ್ ಕಮಲ ಕೇಂದ್ರ ಮಟ್ಟದಲ್ಲೂ ಕೂಡ ಸಕ್ಸಸ್ ಆಗುತ್ತಾ? ಬಿಜೆಪಿಗೆ ಇದರಲ್ಲಿ ಜಯ ಸಿಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.